ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪವನ್ ಜೋಶಿ. ಇವತ್ತು ನಾವು ಉದ್ಯೋಗ, ಜಾಬ್, ಅದರಲ್ಲಿ ಬರುವಂತಹ ದೋಷಗಳಿಗೆ, ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವಂತಹ ಪ್ರಯತ್ನ. ಅಂದರೆ ಯಾರಿಗೆ ಎಲ್ಲ ವಿದ್ಯಾಭ್ಯಾಸ, ಶಿಕ್ಷಣ ಅರ್ಹತೆ ಇದ್ದು ಅಥವಾ ಎಲ್ಲ ತರದ ದುಡಿಮೆ ಮಾಡಬೇಕು ಅಂತ ಅಭಿಲಾಷೆ ಇದ್ದರೂ ಯಾರಿಗೆ ನೌಕರಿ ಸಿಗ್ತಾ ಇರೋದಿಲ್ಲ ಅಂತವರಿಗಾಗಿ, ಅನೇಕ ಬಾರಿ ನಾವು ವಯಸ್ಕರಾಗಿರ್ತೇವೆ, ದುಡಿಬೇಕು, ಸಂಪಾದನೆ ಮಾಡಬೇಕು, ನಮಗೆ ಉದ್ಯೋಗ ಸಿಗ್ತಾ ಇಲ್ಲ, ನಾವು ಇಚ್ಛಪಟ್ಟಂತಹ ಉದ್ಯೋಗ ನಮಗೆ ಸಿಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಅನೇಕರು ತಮ್ಮ ಜಾತಕವನ್ನು ತಗೊಂಡು ಜ್ಯೋತಿಷಿಗಳಿಗೆ ತೋರಿಸ್ತಾರೆ. ಅಂತವರಿಗಾಗಿ ನಾನು ಸುಲಭ ಉಪಾಯವನ್ನು ಹೇಳ್ತಾ ಇದ್ದೇನೆ. ಉದ್ಯೋಗಗಳಲ್ಲಿ ಪ್ರಕಾರಗಳವ. ಮೊದಲನೇದಾಗಿ, ನಾವು ಈಗ ಶಿಕ್ಷಣವನ್ನ ಮುಗಿಸಿದ್ದೇವೆ, ನಾವು ಹೊಸದಾಗಿ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ, ಹೊಸದಾಗಿ ನೌಕರಿಯನ್ನ ಪಡೆಯೋದಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ, ಆದರೆ ನಮಗೆ ಸಿಗ್ತಾ ಇಲ್ಲ. ಅದಕ್ಕೆ ಏನೇ ಕಾರಣ ಆಗಿರ್ಬೋದು. ನಾವು ಅನ್ಕೋತೀವಿ ಪರ್ಸೆಂಟೇಜ್ ಕಡಿಮೆ ಅದ, ನಂದೊಂದು ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಸರಿ ಇಲ್ಲ, ಪ್ರೊನೌನ್ಸಿಯೇಷನ್, ವೊಕ್ಯಾಬ್ಯುಲರಿ, ಎನ್ಸೈಕ್ಲೋಪೀಡಿಯಾ ಅಥವಾ ಇಂಟರ್ವ್ಯೂ ಅಟೆಂಡ್ ಮಾಡುವಂತಹ ಒಂದೇನೋ ಒಂದು ವಿಶೇಷತೆ, ಆನ್ಸರಿಂಗ್ ಟೈಪ್ಸ್ ಎಲ್ಲ ಏನೇನೋ ಕೊರತೆ ಅವ, ಅದರಿಂದ ದೇರ್ ಮೇ ಬಿ. ಬಟ್ ನಿಜ ಸತ್ಯ ಏನಪ್ಪಾ ಅಂದ್ರೆ ಆ ಯೋಗ ಬಂದಿರಂಗಿಲ್ಲ, ಅಥವಾ ಅದಕ್ಕೇನೋ ಒಂದು ದೋಷ ಇರ್ತದೆ, ಸಂಪಾದನೆಗೆ ಒಂದೇನಾದ್ರು ದೋಷ ಇರ್ತದೆ, ಅದು ಹಂಗ್ ಮಾಡಿಸ್ತದ. ಎಷ್ಟೋ ಬಾರಿ ನಿಮ್ಮ ಅನುಭವಕ್ಕೆ ಬಂದಿರ್ತದ, ನಿಮ್ಮಕ್ಕಿಂತಾನು ಸಾಧಾರಣ ಇರುವಂತ ಹುಡುಗನಿಗೋ ಅಥವಾ ನಿಮ್ ಕಲಿಗಿಗೋ ಇಮಿಡಿಯೇಟ್ಲಿ ಜಾಬ್ ಸಿಗ್ತದ. ನೀವು ಅವ್ರಿಗಿಂತ ಎಲ್ಲದರಲ್ಲೂ ಅಕೌಂಟಬಿಲಿಟಿ, ಕ್ರೆಡಿಬಿಲಿಟಿ, ಕ್ಯಾಲಿಬರ್ ಎಲ್ಲ ನಿಮ್ಮಲ್ಲಿ ಜಾಸ್ತಿ ಇರ್ತದೆ, ಆದ್ರೂ ನಿಮ್ಮ ನೌಕರಿ ಸಿಗೋದಿಲ್ಲ. ಹಿಂಗಾಗೋ ಸಾಧ್ಯತೆಗಳು ಅನೇಕ ಬಾರಿ ಇರ್ತಾವ. ಅಂತವ್ರು ಏನು ಮಾಡಬೇಕು? ನಾನು ಹೇಳ್ತೇನೆ, ನಿಶ್ಚಿತವಾಗಿ ಸಂಕಟನಾಶನ ಗಣೇಶ ಸ್ತೋತ್ರ ಅಂತ ಬರ್ತದ. ನಾರದ ಮಹಾಮುನಿಗಳು ಬರೆದಂತಹ ಗಣಪತಿ ಸ್ತೋತ್ರ. ಪ್ರಣಮ್ಯ ಶಿರಸಾ ದೇವಂ ಗೌರಿ ಪುತ್ರಂ ವಿನಾಯಕಂ ಭಕ್ತ ವಾಸಂ ಸ್ಮರೇ ನಿತ್ಯಂ ಆಯುಹು ಕಾಮ್ಯಾರ್ಥ ಸಿದ್ಧಯೇ. 12 ಹೆಸರುಗಳು ಬರ್ತಾವ. ಆ ಸಂಕಷ್ಟನಾಶನ ಗಣಪತಿ ಸ್ತೋತ್ರವನ್ನ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ತಪ್ಪಲಾರ್ದಂಗ ದೇವರ ಮುಂದೆ ಒಂದು ತಿಪ್ಪದ ದೀಪ ಹಚ್ಚಿ, ದೇವರ ಮುಂದೆ ಬೆಳಗ್ಗೆ ಸ್ನಾನ ಆದ ತಕ್ಷಣ ಸಾಯಂಕಾಲ ಕೈಕಾಲು ತೊಳ್ಕೊಂಡು ಶುಚಿರ್ಭೂತರಾಗಿ ದೇವರ ಮುಂದೆ ಒಂದು ತುಪ್ಪದ ದೀಪ ಹಚ್ಚಿ ಸ್ತೋತ್ರವನ್ನು ಓದ್ರಿ. ಗಣಪತಿಯ ಭಾವಚಿತ್ರವನ್ನು, ಗಣಪತಿಯ ಮೂರ್ತಿನೋ ಒಂದಿಟ್ಟು ಪ್ರಾರ್ಥನೆಯನ್ನು ಮಾಡ್ರಿ. ಇದು ಬಹಳ ವಿಶೇಷವಾದದ್ದು. ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಗಟ್ಟಿಯಾಗಿದ್ರ ಉದ್ಯೋಗ ನಿಮಗೆ ಕಟ್ಟಿಟ್ಟ ಬುತ್ತಿ. ನಿಮಗೆ ಉದ್ಯೋಗ ಸಿಕ್ಕೇ ಸಿಗ್ತದ, ಎಂತದ್ದೇ ಸ್ಥಿತಿ ಇರಲಿ ಸಿಗ್ತದ. ಆ ಸ್ತೋತ್ರ ನಿಮ್ಮಲ್ಲಿ ಆ ಚೈತನ್ಯವನ್ನ, ಆ ಸ್ತೋತ್ರ ನಿಮ್ಮಲ್ಲಿ ಆ ಶಕ್ತಿಯನ್ನ, ಆ ಗಣಪತಿ ನಿಮ್ಮಲ್ಲಿ ಒಂದು ವಿಶೇಷತೆಯನ್ನ ಅನುಗ್ರಹಿಸ್ತಾನ. ಇಲ್ರಿ ನಾವು ಬಹಳ ಪೂಜೆ ಮಾಡೀನಿ, ದಾನ ಧರ್ಮ ಮಾಡೀನಿ, ಆದ್ರೂ ನಂಗೆ ಉದ್ಯೋಗ ಸಿಗ್ತಲ್ಲ, ಇದನ್ನ ಮಾಡ್ರಿ. ಹೊಸದಾಗಿ ಯಾರು ನೌಕರಿಗೆ ಪ್ರಯತ್ನ ಮಾಡ್ತಾ ಇದ್ರಿ, ಶಿಕ್ಷಣ ಮುಗಿದ್ಮೇಲೆ ಈ ಗಣಪತಿ ಸ್ತೋತ್ರವನ್ನ ಪಠಿಸಿ, ಸಿದ್ಧಿ ಆಗ್ತದ. ಇನ್ನು ಎರಡನೇದಾಗಿ, ಒಂದ್ 3-4 ವರ್ಷ ಜಾಬ್ ಮಾಡ್ಲಿಕತ್ತೀನಿ, ಸಡನ್ ಆಗಿ ನನ್ನನ್ನ ಕೆಲಸದಿಂದ ತೆಗೆದು ಬಿಟ್ಟಾರ, ನಾ ಜಾಬ್ಲೆಸ್ ಆಗೇನಿ, ಕೆಲಸ ಕೈಯಾಗಿಲ್ಲ, ಜವಾಬ್ದಾರಿಗಳವ, ಎಷ್ಟು ಇಂಟರ್ವ್ಯೂ ಅಟೆಂಡ್ ಮಾಡ್ಲಿಕತ್ತೀನಿ, ಎಷ್ಟು ಕಡೆ ಕೆಲ್ಸಕ್ಕೆ ಹಾಕ್ಲಿಕತ್ತೀನಿ, ನನಗೆ ಕೆಲಸ ಸಿಗ್ತಾ ಇಲ್ಲ, ನನಗ್ ಬಹಳ ಕಷ್ಟ ಆಗ್ಲಿಕತ್ತದ, ನನಗೆ ತೊಂದರೆ ಆಗ್ಲಿಕತ್ತದ, ನನಗೆಲ್ಲೂ ಕೆಲಸ ಸಿಗ್ತಾ ಇಲ್ಲ ಅನ್ನುವವರಿಗೆ ಇಲ್ಲಿ ಬಹಳ ಅತ್ಯುತ್ತಮವಾದಂತಹ ಒಂದು ಪರಿಹಾರ ಉಪಾಯವನ್ನ ನಾನು ಹೇಳ್ತೇನೆ. ಬೇಕಾದಷ್ಟವ. ದಶಾಕ್ಷರ ಸೂರ್ಯ ಮಂತ್ರ ಅಂತದ, ಅಥವಾ ಸೂರ್ಯಾಷ್ಟಕವನ್ನ ಪಠಿಸಬೇಕು. ಆತ್ಮಕಾರಕ ಅವ ಸೂರ್ಯ. ಅವ ಆತ್ಮಕಾರಕನಾಗಿರೋದ್ರಿಂದ ನಮ್ಮಲ್ಲಿ ಒಂದು ಶಕ್ತಿಯನ್ನ, ದುಡಿಮೆ ಮಾಡುವಂತ ಯೋಗ್ಯವನ್ನ, ಚೈತನ್ಯವನ್ನ ಜಾಗೃತಿ ಮಾಡಿಸ್ತಾನ. ನಾವು ಪ್ರತಿನಿತ್ಯ ಬೆಳಗ್ಗೆ ಸಡನ್ ಆಗಿ ಜಾಬ್ ಹೋಗ್ಯದ, ಸಡನ್ ಆಗಿ ಕೆಲಸ ತಪ್ಪ್ಯದ ಅಂತವರು ಮಹಾಲಕ್ಷ್ಮಿ ಸ್ತುತಿಯನ್ನ ಮತ್ತು ಸೂರ್ಯನ ಸ್ತುತಿಯನ್ನ ಮಾಡುವುದರಿಂದ, ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಇಂಟರ್ನೆಟ್ ಸರ್ಚ್ ಮಾಡ್ರಿ, ಮಹಾಲಕ್ಷ್ಮಿ ಅಷ್ಟಕಂ, ಸೂರ್ಯಾಷ್ಟಕಂ ಅಂತ ಹೊಡಿರಿ. ಆದಿದೇವ ನಮಸ್ತುಭ್ಯಂ ದಿವಾಕರ ನಮಸ್ತುತೆ ಅಂತ ಒಂದು ಶ್ಲೋಕ ಬರ್ತದ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಈಗ 8 ಶ್ಲೋಕ, ಅದರಲ್ಲಿ 8 ಶ್ಲೋಕ ಇದರಲ್ಲಿ ಬರ್ತಾವ. ಆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಆದ್ಮೇಲೆ 2 ಮಹಾಲಕ್ಷ್ಮಿ ಅಷ್ಟಕವನ್ನ ಮತ್ತೆ ಸೂರ್ಯ ಅಷ್ಟಕವನ್ನ ಪಠಿಸ್ರಿ. ಆಮೇಲೆ ನೀವು ಜಾಬಿಗೆ ಅಪ್ಲೈ ಮಾಡ್ರಿ, ಇಂಟರ್ವ್ಯೂಗೆ ಅಪ್ಲೈ ಮಾಡ್ರಿ, ಡೆಫಿನೆಟ್ಲಿ ಕೆಲಸ ಆಗ್ತದ. ಕೆಲವರಿಗೆ ಶೀಘ್ರದಲ್ಲಿ ಆಗ್ಬೋದು, ಕೆಲವು ಸ್ವಲ್ಪ ಸಮಯ ತಗೊಂಡಾಗ್ಬೋದು. ಆದರೆ ಸಡನ್ ಆಗಿ ಏನು ನೌಕರಿ ಮಾಡ್ತಾ ಮಾಡ್ತಾ ಕಳ್ಕೊಂಡಿರ್ತೀರಲ್ಲ, ಡೆಸ್ಪರೇಟ್ ಆಗಿರ್ತೀರಿ, ಭಯದಲ್ಲಿ ಇರ್ತೀರಿ, ಏನೋ ಟೆನ್ಸ್ಡ್ ಆಗಿರ್ತೀರಿ, ಅವೆಲ್ಲವನ್ನ ದೂರ ಮಾಡ್ತದ.
ಏನೋ ಬಹಳಷ್ಟು ಪರಿಹಾರ ಮಾಡೀನ್ರಿ, ಬಹಳಷ್ಟು ಜಪ ಮಾಡ್ತೀನಿ, ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ, ಆಗ್ತಾ ಇಲ್ಲ, ಎಲ್ಲಾ ಬಿಡ್ರಿ. ಆತ್ಮಕಾರಕನಾದಂತಹ ಸೂರ್ಯ ಮತ್ತೆ ಧನಕಾರಕಳಾದಂತಹ ಮಹಾಲಕ್ಷ್ಮಿ ಇವರ ಸ್ತುತಿಯನ್ನ ಮಾಡಿ ನೋಡ್ರಿ, ನಿಮ್ಗೆ ನೌಕರಿ ಪ್ರಾಪ್ತವಾಗ್ತದ. ಅದು ಗ್ರಹಗತಿಗಳಲ್ಲಿ ಏನೇ ದೋಷ ಇರ್ಲಿ ಅದು ನಿಮ್ಗ ಅನುಕೂಲ ಆಗ್ತದ. ಇನ್ನು ಬಹಳಷ್ಟು ದೊಡ್ಡ ಸಮಸ್ಯೆ ಏನ್ ಗೊತ್ತೇನು, ಈ ಬಲ್ಕ್ ಅಲ್ಲಿ ಜಾಬ್ ತೆಗೆದ್ಬಿಟ್ಟಿರ್ತಾರ, ರೆಸೆಷನ್ ಅಂತ ಬಂದಿರ್ತದೆ. ಸಾಫ್ಟ್ವೇರ್ ನಲ್ಲಾಗ್ಲಿ, ಪ್ರೈವೇಟ್ ನಲ್ಲಾಗ್ಲಿ, ಎಲ್ಲೇ ಆಗ್ಲಿ ನಾನು ಹೇಳ್ತಾ ಇರೋದು ನಿಮ್ಗೆ. ಕೆಲವೊಂದ್ ಸರ್ತಿ ಏನಾಗಿರ್ತದ ಅಂತಂದ್ರೆ, ಎಷ್ಟೋ ಉದಾಹರಣೆಗೆ ನಮ್ಮ ಡೆಸಿಗ್ನೇಷನ್ ತಕ್ಕಂಗ ನಾವು ಎಷ್ಟೋ ಪ್ರಯತ್ನ ಮಾಡ್ತಿರ್ತೇವೆ. ಥರ್ಡ್ ಕ್ಯಾಟಗರಿ ಹೇಳಿಕತ್ತೇನ, ಎಷ್ಟೋ ಪ್ರಯತ್ನ ಮಾಡ್ತಿರ್ತೀವಿ, ಇರೋ ಜಾಬ್ ನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಂಗಿಲ್ಲ. ಕೊಲೀಗ್ಸ್ ಆಗ್ಲಿ, ಬಾಸ್ ಆಗ್ಲಿ, ಅಥವಾ ಯಾರ್ದೋ ಒಟ್ಟೇನೋ ಒಂದ್ ಸ್ವಲ್ಪ ಕಿರಿಕಿರಿ ಅಂತ ನಮಗ್ ಅನಿಸ್ತಿರ್ತದ, ನಮಗಿಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲಪ್ಪ ಕೆಲಸ ಅಂತ. ಅಂತವರು ಕೂಡ ಈ ಆತ್ಮಕಾರಕನಾದಂತಹ ರವಿ, ಧನಕಾರಕಳಾದಂತಹ ಮಹಾಲಕ್ಷ್ಮಿ ಈ ಸ್ತುತಿಯನ್ನ ಮಾಡ್ರಿ. ಮತ್ತೆ ಎಲ್ಲಕ್ಕಿಂತ ಬಹಳ ಮುಖ್ಯ ಅಂದ್ರೆ ಬಡವರಿಗೆ, ಅಸಹಾಯಕರಿಗೆ, ಕಷ್ಟದಲ್ಲಿರೋರಿಗೆ ದಾನವನ್ನ ಮಾಡ್ರಿ. ಭಿಕ್ಷುಕರಿಗೋ ಮತ್ತೊಬ್ಬರಿಗೋ ಅವ್ರ ಕಷ್ಟದಲ್ಲಿದ್ದ ನೀವು ದಾನ ಮಾಡಿದ್ರೆ ನಿಮ್ಮ ಕಷ್ಟಗಳಿಗೆ ಭಗವಂತನ ದಾರಿ ಮಾಡ್ತಾನೆ. ಕಷ್ಟದಲ್ಲೂ ನೀವು ಮತ್ತೊಬ್ಬರಿಗೆ ಸಹಾಯ ಮಾಡೋ ಪ್ರಯತ್ನ ಮಾಡ್ರಿ, ದಾನ ಧರ್ಮಗಳನ್ನ ಮಾಡ್ರಿ. ಬಡವರಿಗೆ, ಭಿಕ್ಷುಕರಿಗೆ ಅಲ್ಲ, ಬಡವರಿಗೆ, ನಿಜವಾಗಿಯೂ ಕಷ್ಟದಲ್ಲಿರೋರಿಗೆ, ಅಂಗವಿಕಲರಿಗೆ, ವೃದ್ಧಾಶ್ರಮನೋ ಅನಾಥಾಶ್ರಮ ಅಂತಲ್ಲಿ ಹೋಗಿ ನಿಜವಾಗಿಯೂ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ರಿ. ಅಂಗಾಂಗಗಳನ್ನ ಕಳ್ಕೊಂಡಿರ್ತಾರ, ಅಂತವ್ರಿಗೆ ಹೋಗಿ ದಾನ ಧರ್ಮಗಳನ್ನ ಮಾಡ್ರಿ, ಅವ್ರ ಅವಶ್ಯಕತೆಗಳನ್ನ ಪೂರೈಸ್ರಿ. ಭಗವಂತ ನಿಮ್ಮ ಪಾಪಗಳನ್ನ ಕಡಿಮೆ ಮಾಡಿ ನಿಮಗೆ ಹೊಸ ಉದ್ಯೋಗ, ಹೊಸ ಸಂಪಾದನೆ ಅನುಗ್ರಹ ಮಾಡ್ತಾನ. ಹಾಗಾಗಿ ಹೊಸದಾಗಿ ಉದ್ಯೋಗ ಸಿಗದೆ ಇರೋರಿಗೆ ಗಣಪತಿ, ಕೆಲಸ ಮಾಡ್ತಾ ಮಾಡ್ತಾ ಏನಾದ್ರು ಕೆಲಸ ತಪ್ಪಿ ಹೋದ್ರೆ, ಅಥವಾ ಮಾಡುವಂತ ಕೆಲಸದಲ್ಲಿ ಏನಾದ್ರು ತೊಂದರೆ ಆಗ್ತಾ ಇದೆ, ಮಾಡ್ಲಿಕ್ಕೆ ಆಗೋದಿಲ್ಲ ಈ ಕಂಪನಿಯಲ್ಲಿ, ನನಗೆ ಐ ಹ್ಯಾವ್ ಟು ಶಿಫ್ಟ್, ನಾ ಬೇರೆ ಕಂಪನಿ ಕೆಲಸ ಹುಡುಕ್ಬೇಕು ಅನ್ನುವವರು ಆತ್ಮಕಾರಕನಾದಂತಹ ಸೂರ್ಯ, ಧನಕಾರಕಳಾದಂತಹ ಮಹಾಲಕ್ಷ್ಮಿಯನ್ನ ಸ್ತುತಿಸಿರಿ. ನಿಶ್ಚಿತವಾಗಿ ನಿಮ್ಮ ಜೀವನದಲ್ಲಿ ಹೊಸ ಉದ್ಯೋಗ ನಿಮ್ಮನ್ನ ಹುಡ್ಕೊಂಡ್ ಬರ್ತದ ಅಂತ ನಾ ಹೇಳುತ್ತಾ, ಈ ಒಂದು ಪರಿಹಾರ ಉಪಾಯಗಳು ನಿಮಗೆ ಸಹಾಯವಾಗಲಿ. ಮತ್ತೆ ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನೂ ಅನೇಕ ಪರಿಹಾರ ಉಪಾಯಗಳನ್ನ ನಾನು ತಗೊಂಡ್ ಬರ್ತೇನೆ. ಜಾಬ್ ಆಪರ್ಚುನಿಟೀಸ್ ಅನ್ನ ಕ್ರಿಯೇಟ್ ಮಾಡ್ಕೊಡ್ರಿ, ಒಳ್ಳೆ ಸಂಪಾದನೆಯನ್ನು ಮಾಡ್ರಿ, ನಿಮ್ಮ ಜೀವನದಲ್ಲಿ ಸುಖ ಸಂತೋಷವನ್ನ ಪಡೀರಿ ಅಂತ ಹೇಳುತ್ತಾ ನನ್ನ ವಾಕ್ಯಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ.